ಬೆಂಗಳೂರಿನಲ್ಲಿ ನವ ವಿವಾಹಿತೆ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮೃತ ಗಾನ್ವಿ ಪೋಷಕರ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಈಗ. ಯಾಕಂದ್ರೆ ಇಡೀ ರಾಜ್ಯದ ಒಂದು ಗಮನ ಸೆಳೆದಂತಹ ಒಂದು ಕೇಸ್ ಇದು. ಪರ ವಿರೋಧ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮೊದಲು ಗಾನ್ವಿ ಸುಸೈಡ್ ಮಾಡ್ಕೊಳ್ತಾರೆ, ಹನಿಮೂನ್ಗೆ ಹೋಗಿದ್ರು, ಅರ್ಧಕ್ಕೆ ಬಂದ್ಬಿಟ್ರು ಇಬ್ರು ಗಂಡ ಹೆಂಡತಿ. ಅದಾದ್ಮೇಲೆ ಗಾನ್ವಿ ಪೋಷಕರು ಗಲಾಟೆ ಮಾಡ್ತಾರೆ, ಹೋಗಿ ಸೂರಜು ಗಂಡಸೆ ಅಲ್ಲ, ಆತ ನಪುಂಸಕ, ಈ ಥರದ ಆರೋಪ ಪೌರುಷದ ಬಗ್ಗೆ ಮಾಡಿದ್ರು. ಹಾಗಾಗಿ ಆತ ಬಹಳ ನೊಂದಿದ್ದ. ಅವರ ತಾಯಿ ಮತ್ತು ಅವರು ಸೂರಜ್ ಏನಿದ್ದಾನೆ ಸಾಯುವಂಥ ನಿರ್ಧಾರವನ್ನು ಮಾಡಿದರು. ಅಲ್ಲಿ ಹೋಗಿ ಎಲ್ಲಿ ಮಹಾರಾಷ್ಟ್ರ ನಾಗ್ಪುರ ಅಲ್ಲಿ ಲಾಡ್ಜಲ್ಲಿ ಸೂರಜ್ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅವ್ರ ತಾಯಿ ಸಾವು ಬದುಕಿನ ಮಧ್ಯೆ ಇನ್ನೂ ಹೋರಾಡ್ತಾ ಇದ್ದಾರೆ. ಈಗ ಸೂರಜ್ ಅವರ ಅಣ್ಣನ ಹೆಂಡತಿ ಅತ್ತಿಗೆ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ 9 ಜನರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಸೂರಜ್ ಸಾವಿಗೆ ಗಾನವಿ ಪೋಷಕರೇ ಕಾರಣ ಅಂತ ಈಗ ದೂರು ಆಗಿದೆ. ರಾಧಾ, ಬಾಬುಗೌಡ, ಕಾರ್ತಿಕ್, ಮಹಾದೇವ್, ಗಗನ್, ಶಶಿಕುಮಾರ್, ರುಕ್ಮಿಣಿ, ಅಭಿಲಾಷ್, ಅಭಿಷೇಕ್ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ಮಾನಹಾನಿಕರ ಆರೋಪಗಳಿಂದ ಆತ್ಮಹತ್ಯೆ ಅಂಥೇಳಿ ದೂರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ದೂರಿನಲ್ಲಿ ಇರುವಂಥ ಅಂಶಗಳು ಏನು? ಹನಿಮೂನ್ನಿಂದ ವಾಪಸ್ ಆದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ನವ ವಿವಾಹಿತ ಸೂರಜ್ ವ್ಯಕ್ತಿತ್ವದ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಶ್ರೀಲಂಕಾದಲ್ಲಿ ಹನಿಮೂನ್ ವೇಳೆ ಆಗಿದ್ದೇ ಬೇರೆ. ಅಸಲಿ ಕಥೆ ಏನು ಅಂತ ಹೇಳಿದ್ರೆ, ಹನಿಮೂನ್ ವೇಳೆ ಗಾನ್ವಿ ಲವ್ ವಿಚಾರ ಬೆಳಕಿಗೆ ಬರುತ್ತೆ. ಹರ್ಷ ಎಂಬಾತನನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತೇಳಿ ಗಾನ್ವಿ ಹೇಳ್ತಾಳಂತೆ. ಅಷ್ಟೇ ಅಲ್ಲ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲಂತೆ. ಹೀಗಾಗಿ ಕೂಡಲೇ ಹನಿಮೂನಿಂದ ಅರ್ಧಕ್ಕೆ ವಾಪಸ್ ಆಗ್ತಾನೆ. ನೋಡಿ, ಇದ್ರ ಬಗ್ಗೆನೂ ಸಾಕಷ್ಟು ಕಮೆಂಟ್ಗಳನ್ನ ಬರ್ತಾ ಇದ್ದಾವೆ. ಯಾಕೆಂದರೆ ಗಾನ್ವಿಗೆ ಮೊದಲೇ ಒಬ್ಬ ಲವ್ವರ್ ಇದ್ದ, ಹಾಗಾಗಿನೇ ಸೂರಜ್ಗೂ ಮತ್ತು ಆಕೆಗೆ ಜಗಳ ಆಯಿತು, ಹಾಗಾಗಿನೇ ಮನನೊಂದು ಆಕೆ ಸೂಸೈಡ್ ಮಾಡ್ಕೊಳ್ತಾಳೆ ಅಂಥೇಳಿ. ಅದಾದಮೇಲೆ ಇವರು ನನ್ನ ಮಾನ ಹೋಯಿತು, ಜೊತೆಗೆ ಇದ್ರ ಬಗ್ಗೆ ಮಾತಾಡಿದರು, ಹಾಗೆ ಹೇಗೆ ಅನ್ನುವಂಥ ಆರೋಪ, ಅದಕ್ಕೆ ಬೇಸತ್ತು ಇವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಎಲ್ಲ ವಿಚಾರಗಳಿಂದ ಮನನೊಂದು ಸೂರಜ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ದೂರಿನಲ್ಲಿ ಸೂರಜ್ ಅತ್ತಿಗೆಯವರು ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಆ ವಿಚಾರ ಮುಚ್ಚಿಟ್ಟು ಸೂರಜ್ ಮೇಲೆ ಇವರು ಸುಳ್ಳು ಆರೋಪ ಮಾಡಿದ್ದಾರೆ. ಅಂದರೆ ಈಕೆಗೆ ಹರ್ಷ ಅಂತ ಯಾರೋ ಒಬ್ಬ ಲವ್ವರ್ ಇದ್ದಂತೆ, ಜೊತೆಗೆ ಗಾನ್ವಿ ಸಹೋದರರು ಕೂಡ ಸೂರಜ್ಗೆ ಜೀವ ಬೆದರಿಕೆ ಹಾಕಿದ್ರಂತೆ. ಇವೆಲ್ಲ ಅಂಶಗಳಿಂದ ಬೇಸತ್ತು ಸಾಯುವಂಥ ನಿರ್ಧಾರವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಈಗ ಸಂಜಯ್ ಪತ್ನಿ ಅಂದರೆ ಅವರನ್ನ ಹೆಂಡತಿ ದೂರು ಕೊಟ್ಟಿದ್ದಾರೆ. 9 ಜನರ ಮೇಲೆ ಎಫ್ಐಆರ್ನ ಈಗ ಪೊಲೀಸರು ದಾಖಲು ಮಾಡಿದ್ದಾರೆ. ತನಿಖೆಯನ್ನು ಕೂಡ ಆರಂಭವನ್ನು ಮಾಡಿದ್ದಾರೆ. ಬಟ್ 2 ಜೀವಗಳು ಹೋಯ್ತಿಲ್ಲಿ. ಏನೇದಿದ್ರೂ ಬಗೆಹರಿಸ್ಕೊಳ್ಬೋದಾಗಿತ್ತು. ಈಗ ಏನಾಗಿದೆಯೋ ಅವರಿಬ್ಬರ ಮಧ್ಯೆ ಅಷ್ಟೇ ಗೊತ್ತು ಸತ್ಯ ಏನು ಅಂಥೇಳಿ. ಬೇರೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಇವರು ಮಾಡಿರುವಂಥ ಆರೋಪನೂ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅವರು ಮಾಡಿದ್ರು, ಇವರು ಮಾಡ್ತಾ ಇದ್ದಾರೆ. 2 ಜೀವಗಳು ಈಗ ಬಲಿಯಾಗಿ ಹೋಗಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಡ್ತಾ ಇದೆ ಇದು. ಆಕೆಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅನ್ನುವಂಥ ವಿಚಾರ ಈಗ ಅಸಲಿ ಕಾರಣ ಅವರಿಬ್ಬರಿಗೆ ಗೊತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅವರು ಆರೋಪ ಮಾಡಿದ್ರು ಅಂತ ಕಾರಣಕ್ಕೆ ಇವರು ಆರೋಪ ಮಾಡಿದ್ದಾರೆ, ಅಥವಾ ಇದರಲ್ಲಿ ಪೊಲೀಸರು ಸತ್ಯಾಸತ್ಯತೆಯನ್ನು ತನಿಖೆ ಆದ್ಮೇಲೆ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತಾ, ಹೇಗೆ? ಪ್ರಭು, ಇದು ಪೊಲೀಸರ ತನಿಖಾ ನಂತರವೇ ಇಡೀ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನು ಹೇಳಲಿಕ್ಕಾಗಲ್ಲ. ಆದರೆ ಈಗಾಗಲೇ ಪೊಲೀಸರು 2 ಕಡೆ ಪ್ರಕರಣ ದಾಖಲಾಗಿರುವಂಥದ್ದು. ಗಾನ್ವಿ ಪರ ಪೋಷಕರು ಏನು ದೂರು ಕೊಟ್ಟಿರೋ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಸೂರಜ್ ಪರ ಕೊಟ್ಟಿರೋ ಅವರ ಸಂಬಂಧಿಕರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಎಫ್ಐಆರ್ ಆಗಿರುವಂಥದ್ದು. ಅಂದರೆ ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಪೊಲೀಸರ ತನಿಖೆ ಆಗಬೇಕಾಗತ್ತೆ. ಇಬ್ಬರು ಮದುವೆ ಆದ ನಂತರ ಶ್ರೀಲಂಕಾಕ್ಕೆ ಹೋದಾಗ ಸೊ ಅಲ್ಲಿ ಅವ್ರಿಗೆ ಏನು ನನಗೋರ್ವನ ಜೊತೆ ಲವ್ ಇದೆ, ನಾನು ಆತನನ್ನೇ ಮದುವೆ ಆಗ್ತೀನಿ, ಅವನ ಜೊತೆನೇ ಬದುಕಬೇಕು ಅಂತ ಹೇಳ್ತಾರೆ. ಹೀಗಾಗಿ ಹನಿಮೂನ್ನಿಂದ ಅವ್ರು ವಾಪಸ್ ಬಂದಿರ್ತಾರೆ ಅಂಥೇಳಿ ಇವರು ಇವತ್ತು ಆರೋಪವನ್ನು ಮಾಡಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಅದರ ಜೊತೆಗೆ ಸೂರಜ್ ಸಾಯುವ ಮೊದಲು ಕೆಲವೊಂದು ವಿಡಿಯೋಗಳನ್ನು ಮಾಡಿಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಆ ವಿಡಿಯೋಗಳಲ್ಲಿ ಈಕೆ ಏನೆಲ್ಲ ಮಾಡಿದೆಯಾ ಅಂದರೆ ಈತನಿಗೆ ಏನೆಲ್ಲ ಕಿರುಕುಳವನ್ನು ಕೊಟ್ಟಲು ಅನ್ನೋಂಥ ಉಲ್ಲೇಖವನ್ನು ಮಾಡಿದ್ರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸೊ ಇದೇ ಕಾರಣಕ್ಕಾಗಿ ಇಬ್ಬರ ನಡುವೆ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗಿತ್ತು. ಇದನ್ನು ಹೇಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಅಂದರೆ ಕೆಲವೊಂದು ಕುಟುಂಬಗಳು ಸೆನ್ಸಿಟಿವ್ ಆಗಿರ್ತವೆ, ಹೊರಗಡೆ ಹೊರಬಂದರೆ ಇಡೀ ವಿಚಾರ ಅದಕ್ಕೆ ಮರ್ಯಾದೆ ಪ್ರಶ್ನೆ, ಸಮಾಜಕ್ಕೆ ಹೆದರಿ ಆತ್ಮಹತ್ಯೆಯ ಒಂದು ಮೊರೆ ಹೋಗುವಂಥ ಕೆಲಸಗಳಾಗಿರುತ್ತೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಗಾನ್ವಿಗೂ ಕೂಡ ಇದೇ ಆಗಿರ್ಬೋದು ಅಂತ ಹೇಳ್ಬೋದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತಂದರೆ ಈ ವಿಚಾರ ಅವರ ಮನೆಯವರಿಗೆ ಗೊತ್ತಿತ್ತ ಗೊತ್ತಿಲ್ವ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ.
ಒಂದು ವೇಳೆ ಗಾನವಿ ಪೋಷಕರಿಗೆ ಏನು ಹರ್ಷನ ವಿಚಾರ ಗೊತ್ತಿಲ್ಲದೆ ಈತ ಬಂದು ಅಳಿಯ ಏನಾದ್ರು ಮನೆಯಲ್ಲಿ ಹೇಳಿದ್ರೆ ಆಕೆಗೆ ಮನೆಯವರ ಮುಂದೆ ಮುಖ ತೋರಿಸ್ಲಿಕ್ಕಾಗದೆ ಆಕೆ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅನ್ನೋ ಆಯಾಮದಲ್ಲೂ ಕೂಡ ನೋಡಬೇಕಾಗತ್ತೆ. ಅದೇ ರೀತಿಗೆ ಇವರು ಆರೋಪ ಮಾಡಿರೋ ಹಾಗೆ ಆತ ಗಂಡಸೇ ಅಲ್ಲ, ಈಕೆನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ರ, ಸೊ ಈ ಆಯಾಮದಲ್ಲೂ ಕೂಡ ನೋಡಬೇಕಾಗತ್ತೆ. ಎರಡೂ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡಿದ ನಂತರ ಸತ್ಯಾಸತ್ಯಗಳು ಹೊರಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಸಮಯದಲ್ಲಿ ಯಾವುದನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಲಿಕ್ಕಾಗಲ್ಲ. ಯಾಕೆಂದ್ರೆ ಇತ್ತ ಗಾನವಿ ಕೂಡ ಬದುಕಿಲ್ಲ, ಇತ್ತ ಕಡೆ ಸೂರಜ್ ಕೂಡ ಬದುಕಿಲ್ಲ. ಹೀಗಾಗಿ ಪೊಲೀಸರ ತನಿಖೆಯ ನಂತರ ನಿಜಕ್ಕೂ ಸತ್ಯ ಏನಿದೆ, ಇಲ್ಲ ಸೂರಜ್ ಆಕೆಗೆ ಏನಾದರೂ ಮೋಸವನ್ನು ಮಾಡಿದೆ, ಇಲ್ಲ ಗಾನವಿಯೇನೇ ಈತನಿಗೆ ಮೋಸವನ್ನು ಮಾಡಿದ್ದೆ, ಎರಡೂ ಅಂಶಗಳು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿರುವಂಥದ್ದು. ಸದ್ಯ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂಥದ್ದು. ಪ್ರಭು, ಅಂದ್ರೆ ಸಂತೋಷ್, ಈಗ ಏನೇ ಆರೋಪ ಪ್ರತ್ಯಾರೋಪಗಳಿದ್ರೂ ಕೂಡ ಅಮೂಲ್ಯ ಜೀವಗಳು ಬಲಿಯಾಗಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆಗಳಾಗ್ತಾ ಇದೆ. ಯುವಕರು ಇನ್ನೂ ಇದ್ರು, ಬಾಳಿ ಬದುಕಬೇಕಾದಂಥವ್ರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು, ಏನಿದ್ರು ಕೂಡ ಕೂತ್ಕೊಂಡು ಬಗೆಹರಿಸ್ಕೊಳ್ಬೋದಾಗಿತ್ತು, ಅಥವಾ ಇಬ್ಬರು ಬೇರೆ ಬೇರೆ ಆಗ್ಬೋದಾಗಿತ್ತು, ಅದಕ್ಕೆ ಅವಕಾಶಗಳು ಕೂಡ ಇದ್ವು ಅಂತ ಈ ಥರದ ಚರ್ಚೆ ನಿರಂತರವಾಗಿ ಆಗ್ತಿದೆ ಅಂತ ಈಗ. ಪ್ರಭು, ಇದಕ್ಕೆ ಹೇಳೋದು ಮನೆಯಲ್ಲಿ ಒಂದು ಮಗುವನ್ನು ಯಾವ ರೀತಿಯಾಗಿ ಬೆಳೆಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೇವಲ ಒಂದು ಒಳ್ಳೆ ಎಜುಕೇಷನನ್ನು ಕೊಟ್ಬಿಡ್ತೀವಿ, ಅವ್ರಿಗೆ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ, ಒಂದು ಒಳ್ಳೆ ವೇತನ ಬರುತ್ತೆ, ಬದುಕು ಸೆಟ್ಲ್ ಆಗ್ಬಿಡುತ್ತೆ ಅನ್ನೋದಲ್ಲ. ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ವಿ, ಆ ಸಮಾಜದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಇಲ್ಲಿನ ಕಾನೂನು ಕಟ್ಟಡಗಳು ಏನು, ನಾವು ಯಾವ ರೀತಿಯಾಗಿ ಬರುವಂಥ ಕಷ್ಟಗಳನ್ನು ಎದುರಿಸಬೇಕು ಅನ್ನೋದನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾದಂಥದ್ದು. ಇದೇ ಕಾರಣಕ್ಕೆ ತುಂಬಾ ಸೆನ್ಸಿಟಿವ್ ಆಗಿ ಬೆಳೆಸಿದ್ರೆ ಇಂಥ ಇನ್ಸಿಡೆಂಟ್ಗಳಾಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಈಗಾಗಲೇ ಇದೇ ಚರ್ಚೆ ಆಗ್ತಾ ಇರುವಂಥದ್ದು. ಮನೆಯನ್ನ ಮುಂದಿನ ಭವಿಷ್ಯ ಅಂದರೆ ಮನೆಗೆ ಅವರೇ ಇಬ್ಬರು ಕೂಡ, ಇವ್ರ ಮನೆಗೆ ಈಕೆ ಭವಿಷ್ಯ ಆಗಿರ್ತಾರೆ, ಆತನೂ ಕೂಡ ಅವ್ರ ಮನೆಗೆ ಗಂಡು ಮಗ ಆಗಿದೆ, ಆತನೂ ಕೂಡ ಅವ್ರ ಮನೆಗೆ ಅತ್ಯಂತ ಕಿರಿಯ ಮಗ ಮತ್ತು ಪ್ರೀತಿಯಿಂದ ಸಾಕಿದ್ರು, ಅವರು ಕೂಡ ನೋವಿನಲ್ಲಿರುವಂಥದ್ದು. ಇಬ್ಬರ ಜಗಳದಲ್ಲಿ ಎರಡು ಪ್ರಾಣಗಳು ಹೋಗಿದೆ ಬಿಟ್ಟರೆ ಎರಡು ಕುಟುಂಬಗಳ ನಡುವೆ ಯಾವುದೇ ರೀತಿಯ ಒಳ್ಳೆಯ ಬೆಳವಣಿಗೆಗಳಾಗಿಲ್ಲ. ಹೀಗಾಗಿ ಹಿರಿಯವರು ಕುಳಿತುಕೊಂಡಿದ್ರ ಬಗ್ಗೆ ರಾಜಿ ಸಂಧಾನವನ್ನು ಮಾಡಿ ಇಬ್ಬರು ಬೇಕಂದ್ರೆ ಮ್ಯೂಚುವಲ್ ಡಿವೋರ್ಸ್ ತೆಗೆದುಕೊಂಡೋಗಿ ಅವ್ರವ್ರ ಬದುಕನ್ನ ಅವ್ರು ಮಾಡ್ಬೋದಿತ್ತು. ಆದರೆ ಇಬ್ಬರ ನಡುವೆ ನಡೆದಂಥ ಹೈಡ್ರಾಮಾಗಳಿಂದಾಗಿ ಸತ್ಯಗಳು ಹೊರಬರದೆ ಒಳಗಡೆ ಬಚ್ಚಿಟ್ಕೊಂಡ ಹಿನ್ನೆಲೆಯಲ್ಲಿ ಈ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಪೊಲೀಸರ ತನಿಖಾ ನಂತರ ಏನಾಗುತ್ತೆ ಅನ್ನೋದು ನಾವು ಕಾಯ್ದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.